So guys, look at this ಕ್ರೇಜಿ ವಾತಾವರಣ ಗೈಸ್. ಕ್ರೇಜಿ ವಾತಾವರಣ ಅಂದರೆ ಒಂಥರ ಬೆಟ್ಟದ ಮೇಲೆ ಇರೋದು ಗೈಸ್ ಇದು. ನಾನು ಕ್ಯಾಮ್ರಾ ನೋಡ್ಕೊಂಡು ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅನಿಸುತ್ತೆ. ಈ ದೇವಸ್ಥಾನಕ್ಕೆ ಏನಪ್ಪ ಅಂತಂದರೆ 500 ವರ್ಷ ಇತಿಹಾಸ ಐತಂತೆ ಗೈಸ್. ಅಂದರೆ ಶಾಕ್ ಆಗೋಗ್ಬಿಟ್ಟೆ ಬ್ರೋ ನಾನು. ಮತ್ತೆ ನೀವು ನೈಟೇ ಮಲ್ಕೊಂಡ್ಬಿಟ್ಟಿದ್ರಾ? ಅಂದ್ರೆ ರಾಜರು ಬೇರೆ ಜಾಗಕ್ಕೆ ಹೋಗ್ಬೇಕಾದ್ರೆ ಹೋಗೋ ದಾರಿಯಲ್ಲಿ ಕಟ್ಟಿರೋ ದೇವಸ್ಥಾನ ಇದು ಅಂತ ಹೇಳ್ತಾರೆ. ಸೊ ಹೇ ಗೈಸ್, ಮನಿ ಟಾಕ್ಸ್ ವಿತ್ ಯು ಎವ್ರಿ ಡೇ ಆ್ಯಂಡ್ ಎವ್ರಿ ಸೆಕೆಂಡ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ನಂತರ ಇದ್ದೀರಾ ಅಂತ. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಇರೋದು ಬಂದು ಬೆಟ್ಟದರ್ಶನಪುರ. ಇದು ಶಿವನ ದೇವಸ್ಥಾನ ಗೈಸ್. ಇದು ದೇವಸ್ಥಾನದ ಹೆಸರು ಮರ್ತೋಗ್ಬಿಟ್ಟೆ. ಶಿವನ ದೇವಸ್ಥಾನ. ಇಲ್ಲಿ ಮದುವೆ ನಡೀತೈತೆ. ಸೊ ಇಟ್ಸ್ ಟೈಮ್ ನಾವು 4 o'clock 4:30 ಆಗೈತೆ. ಮದುವೆದವರು ಎಲ್ಲ ಬಂದೈತೆ ನೋಡ್ರಿ. ಅಲ್ಲಿ ನಿಲ್ಸೈತಲ್ಲ ಬಸ್ಸು, ಅದರಲ್ಲಿ ಬಂದವರೆಲ್ಲ. ನಾವು ಗಾಡಿದಲ್ಲಿ ಬಂದ್ರಿ. ಸೊ ಇಟ್ಸ್ ಗೋ ಗೈಸ್. ಮಸ್ತಾಗೈತೆ ದೇವಸ್ಥಾನ. ಒಂಥರ ಗುಡ್ಡದ ಮೇಲೆ ಇರೋದು ಅಂದ್ಕೊಳ್ರಿ ಗೈಸ್. ನೋಡ್ರಿ ಸ್ಟಾರ್ಟಿಂಗು ಈ ಥರ ಐತೆ ನೋಡ್ರಿ. ಫುಲ್ಲು ಏನಂದರೆ ಮರಗಳಕ್ಕೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಗೈಸ್. ಕ್ರೇಜಿ ಐತೆ ವಾತಾವರಣ ಮಾತ್ರ. ಮತ್ತು ಏನೋ ಗೊತ್ತಿಲ್ಲ ಗೈಸ್. ಏನು ಗೊತ್ತಿಲ್ಲ ಗೈಸ್ ಇದ್ರ ಬಗ್ಗೆ. ಅಂದರೆ ಈ ದೇವಸ್ಥಾನದ ಬಗ್ಗೆ ಫಸ್ಟ್ ಟೈಮ್ ಬಂದಿರೋದು. ಆದರೆ ಗೈಸ್ ಮಸ್ತಾಗೈತೆ. 2 ಪದ ಸಾಲಲ್ಲ ಹೇಳೋದಕ್ಕೆ, ಆ ಥರ ಐತೆ ದೇವಸ್ಥಾನ. ಒಳಗಡೆ ಎಲ್ಲ ಲೈಟಿಂಗ್ಸ್ ಕೊಟ್ಟು ದೇವಸ್ಥಾನಕ್ಕೆ ನೋಡ್ರಿ. ಅಲ್ಲಿ ಕಾಣಿಸ್ತೈತೆ ಗೋಪುರ. ಇಲ್ಲ ಗೈಸ್ ಕಾಣಿಸ್ತಾ ಇಲ್ಲ ಅಷ್ಟೊಂದು ಕ್ಲಿಯರಾಗಿ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಮತ್ತು ಗೈಸ್ ಈ ಕಡೆ ನೋಡ್ರಿ ಇಲ್ಲ ಫುಲ್ಲು ಬೆಟ್ಟ ಗೈಸ್. ಅಲ್ಲಿಗೆಲ್ಲ ಹೋಗೋಣ ನೋಡ್ರಿ. ಮಸ್ತು ಗೈಸ್. ಪ್ರತಿಯೊಂದಕ್ಕೂ ರೋಡು ಉದ್ದ ಹಾಕೋವ್ರೆ. ಮರಗಳಕ್ಕೆಲ್ಲ ಲೈಟಿಂಗ್ಸ್. ಮರನೇ ಒಂದು ಸ್ವಲ್ಪ ಕ್ರೇಜಿ ಕಾಣಿಸ್ತೈತೆ ಮರ. ಸೊ ಗೈಸ್ ಮಸ್ತಾಗಿ ಇಷ್ಟ ಆಯಿತು. ಸ್ಟಾರ್ಟಿಂಗು ಅಲ್ಲಿಂದ ಗಾಡಿನಾಗ ಬರಬೇಕಾದ್ರೆ ಕ್ಯಾಮ್ರಾಗಳೆಲ್ಲ ಫಿಟ್ ಮಾಡಬೇಕಾಯ್ತು. ಸೊ ಆವಾಗ ಮಾಡೋಕ್ಕಾಗಿಲ್ಲ ವ್ಲಾಗು, ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಕ್ಯಾಮ್ರಾನೆಲ್ಲ ಫಿಟ್ ಮಾಡಿ ಒಂದು ಸ್ವಲ್ಪ ಎಲ್ಲ ಫೋಟೋಗಳು ಇಟ್ಕೊತಾ ಇದ್ದಾರೆ. ನಾನು ಇಲ್ಲಿ ಹುಡ್ಗನ ತೋರಿಸ್ತೀನಿ ಗೈಸ್. ಹುಡುಗಿನ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ನಂಗೆ ಬೇರೆ ಕಡೆ ಇನ್ನೊಂದು ಇವೆಂಟ್ ಐತೆ. ಇಲ್ಲಿಂದ ಮತ್ತೆ ಹೋಗ್ಬೇಕು ಅಲ್ಲಿಗೆ ಮುಹೂರ್ತ ಅದೇನೋ ಗೈಸ್ ಉಂಗ್ರ ಬದಲಾಯಿಸ್ಕೊಂತಾರಲ್ಲ ಗಂಡು ಮತ್ತು ಹೆಣ್ಣು. ಸೊ ಅಲ್ಲಿಗೆ ಹೋಗ್ಬೇಕು ನಾನು. ಇಲ್ಲಿ ಮುಗಿಸೋದೇನಿಲ್ಲ ಗೈಸ್. ನಾನು ಒಂದು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೈತೆ ಅನ್ಕೊತೀನಿ. ನಾನೊಂದು ಇಲ್ಲಿ 9 ಗಂಟೆ ಹಂಗೆ ಬಿಡಬೇಕು. ಸೊ ಗೈಸ್ ಲುಕ್ ಎಟ್ ದಿಸ್ ಕ್ರೇಜಿ ವಾತಾವರಣ ಗೈಸ್. ಕ್ರೇಜಿ ವಾತಾವರಣ ನೋಡ್ರಿ ಗೈಸ್. ಊರು ಇವೆಲ್ಲ ಊರು ಏನು ಕಾಣಿಸ್ತಿತ್ತಲ್ಲ ಅಲ್ಲಿ ಕಾಣಿಸ್ತಾ ಇರೋದು ಅದು ಮೇನ್ ಗೇಟು. ಸೊ ಇಲ್ಲಿ ದೇವಸ್ಥಾನ. ಅಂದರೆ ಒಂಥರ ಬೆಟ್ಟದ ಮೇಲೆ ಇರೋದು ಗೈಸ್ ಇದು. ಬೆಟ್ಟ ಅಲ್ಲ ಗುಡ್ಡ ಗೈಸ್. ಗುಡ್ಡದ ಮೇಲೆ ಇರೋದು. ಸೊ ಹತ್ತು ಕಡೆ ಎಲ್ಲ ಇನ್ನೂ ಚೆನ್ನಾಗೈತೆ ಗೈಸ್. ಒಂದು ಸ್ವಲ್ಪ ಬೆಳಕಾಗಿದ್ರೆ ಅಲ್ಲಿಗೂ ಹೋಗ್ಬೋದಾಗಿತ್ತು. ಅಲ್ಲಿ ಲಾಸ್ಟಲ್ಲಿ ಕಲ್ಲುಗಳಿದಾವೆ ಒಂದೆರಡು. ಇಲ್ಲಿ ಕಾಣಿಸಲ್ಲ ಗೈಸ್. ನಾನು ಕ್ಯಾಮ್ರಾ ನೋಡ್ಕೊಂಡು ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅನಿಸುತ್ತೆ. ಅಂದರೆ ಇಲ್ಲಿ ಹಳ್ಳ ಐತಲ್ಲ ಗೈಸ್, ಹಿಂಗೈತೆ. ಏನಾದರೂ ನಾನು ಸ್ವಲ್ಪ ಸ್ಲಿಪ್ ಆದ್ನಂದರೆ ಹಿಂಗೆ ಗೈಸ್ ಗುಡ್ಕೊಂಡು ಹೋಗ್ಬಿಡ್ತೀನಿ. ಒಂದೇ ಇಟ್ಟು ಕೆಲ್ಕದಾಮ್ ನಾಟಕ ಬಂದು ವ್ಲಾಗು ಇಲ್ಲ ಏನೂ ಇಲ್ಲ, ಹಂಗಾಗೋಗ್ಬಿಡ್ತಿದೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ಗೈಸ್. ಇಲ್ಲಿ ನೋಡ್ರಿ ಗೈಸ್ ಹೆಂಗೈತೆ. ಇಲ್ಲಿ ನೋಡ್ರಿ ಗೈಸ್ ಪಾತಾಳ. ಇಲ್ಲಿ ದೇವಸ್ಥಾನ. ನಾನು ಈ ಸೈಡ್ ಬಂದೇ ಇಲ್ಲ ಗೈಸ್. ಕ್ರೇಜಿ ಐತೆ ನೋಡ್ರಿ. ಫುಲ್ಲು ಪ್ಲೇನು ಗೈಸ್. ಏನು ಗೊತ್ತಾ, ಈ ದೇವಸ್ಥಾನಕ್ಕೆ ಅಂದರೆ ಇಲ್ಲಿದೆಯಲ್ಲ ಈ ದೇವಸ್ಥಾನಕ್ಕೆ ಏನಪ್ಪ ಅಂತಂದರೆ 500 ವರ್ಷ ಇತಿಹಾಸ ಐತಂತೆ ಗೈಸ್. ಅಂದರೆ ಒಂದು ಅಣ್ಣ ಹೇಳಿದ್ರಲ್ಲಿ. ಸೊ ಆವಾಗ ವಿಡಿಯೋ ಕಟ್ ಮಾಡಿದ್ನಲ್ಲ ಆವಾಗ ಆ ಅಣ್ಣ ನೋಡ್ತಾ ಇದ್ರು. ಅದಕ್ಕೆ ಕಟ್ ಮಾಡಿಬಿಟ್ಟು ಹೋಗಿ ಸ್ವಲ್ಪ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ನಗಿ ಕೊಡ್ದಲ್ಲ ಗೈಸ್.
ಈ ನಾವು ಇದಾಕ್ಕೊಡ್ದು ಕೀಳಾಕ್ಕೊಡ್ದು ಗಾಯ್ಸ್, ಅದಕ್ಕೆ ಹೋಗ್ಬಿಟ್ಟು ಹೇಳ್ದೆ. ಅವಾಗ ಎಣ್ಣ ಹೇಳಿದ್ರು, ಅಂದರೆ ಅವಣ್ಣನು ಫಸ್ಟ್ ಟೈಮ್ ಅಂತ ಬಂದಿರೋದು, ಅವ್ರ ಸಂಬಂಧಿಕರು ಇದೇ ಊರಂತೆ ಇರೋದು, ಯಾರೋ ಗೊತ್ತಿಲ್ಲ, ಅವ್ರ ಮಾವ ಐ ಥಿಂಕ್ ಸೊ ಹಂಗೆ ಹೇಳ್ತಾಯಿದ್ರು. ಸೊ ಅವ್ರ ಮಾವ ಹೇಳಿದ್ರಂತೆ 400-500 ವರ್ಷ ಇತಿಹಾಸ ಐತೆ ಅಂತ. ಸೊ ಗಾಯ್ಸ್ ಇಟ್ಸ್ ಸೋ ಕ್ರೇಜಿ ಗಾಯ್ಸ್. ಅಂದರೆ ಏನು ಗೊತ್ತಾ ಗಾಯ್ಸ್, ಇಲ್ಲಿ ಕಟ್ಟಿದಾರಲ್ಲ ಈ ಗೋಡೆ ನಾವು ನೋಡಿದ್ರೆ ನಂಗೆ ಏನು ಅನಿಸುತ್ತೆ ಅಂದರೆ, ಈ ಹಳೆ ಕಾಲದಲ್ಲೆಲ್ಲ ಯುದ್ಧ ಮಾಡೋಕ್ಕೆ ಬರ್ತಾಯಿದ್ರಲ್ಲ ಗಾಯ್ಸ್, ಹಂಗೈತೆ. ಯಾಕಂದರೆ ಅಲ್ಲಿ ಕಟ್ಟಿರೋ ಹಿಂಗೆ ಮುಂದೆ ಬಂದೈತಲ್ಲ, ಅವೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಗನ್ನಿಕ್ಕೊಂಡು ಇಲ್ಲಿ ಬರೋರನ್ನ ಶೂಟ್ ಮಾಡ್ತಾಯಿದ್ರು ಅನ್ಕೊತೀನಿ. ಯಾಕಂದರೆ ಆ ಥರ ಇದೆ ಗೈಸ್, ಇದು ನೋಡೋದಕ್ಕೆ ಒಂಥರ ಫುಲ್ಲು ವಾರ್ ಪ್ಲೇಸ್ ಇದ್ದಂಗೆ ಐತೆ ಎಲ್ಲ. ಅಲ್ಲಿ ಬ್ರೋ ಈ ಶಾಕ್ ಆಗೋಗ್ಬಿಟ್ಟೆ ಬ್ರೋ. ನಾನು ಅಲ್ಲಿಂದ ನೋಡ್ಕೊಂಡ್ ಬಂದೆ, ನಾನು ಕಾಣಿಸಿಲ್ಲ ಯಾರು. ಮಾಮೂಲಿ ಜಾಗ ಅನ್ಕೊಂಡು ಬರ್ತಾ ಇದ್ದೀನಿ, ಸಡನ್ ಆಗಿ ನೀವು ಜರುಗಿದ್ರಲ್ಲ, ಕ್ರೇಜಿ ಫೀಲ್ ಆಯ್ತು. ಅಮ್ಮ ಎಬ್ರಿಸ್ಬೇಡಿ ಬ್ರೋ. ಹೆಂಗ್ ಬ್ರೋ? ಕುಡಿದಿದ್ದೀನಿ. ಓಕೆ, ಅದೇನು ಬ್ರೋ ಇಲ್ಲಿ ಈ ಕಡೆ ಹಿಂಗೆ ಬ್ರೋ ಫೋಟೋ ಶೂಟಿಂಗು ಮದುವೆ ನಡೀತಾ ಇತ್ತಲ್ಲ, ಹಂಗೆ ಬಂದಿದ್ರಿ. ಕ್ರೇಜಿ ಜಾಗ ಐತಲ್ಲ. ಮದುವೆ ನಡೀತಿದ್ಯಾ? ಯಾವಾಗ? ಇವಾಗ. ಹ್ಞೂ, ಮತ್ತೆ ನೀವು ನೈಟೇ ಮಲ್ಕೊಂಡ್ಬಿಟ್ಟಿದ್ರಾ? ಇಲ್ಲ, ನಾನು ಜಸ್ಟ್ ಬಂದು 1 hour ಆಯ್ತು. ಓಕೆ, ನೀವೇನ ಗಾಡಿನಲ್ಲಿ ಬಂದಿದ್ದು? ಓಕೆ, ನಾನ್ ಗಾಡಿಯಲ್ಲಿ ಬಂದು ಕೂತಿದ್ದೆ, ಒಂದು ಬ್ಯಾಚ್ ಹೋಯ್ತು ಈ ಕಡೆ. ಸರಿ ಇವ್ರೇನೋ ವಾಕಿಂಗ್ ಮಾಡ್ತಾವ್ರೇನೋ ಅಂತ ಅನ್ಕೊಂಡೆ. ಸರಿ ಅಂತ ಮಲ್ಕೊಂಡ್ ಸುಮ್ನೆ ಇದ್ದೆ, ನೀವೇನೋ ಸೌಂಡ್ ಬರ್ತಿತ್ತಲ್ವಾ, ಎದ್ ನೋಡ್ದೆ, ಭಯ ಬಿದ್ರ? ಹ್ಞೂ ಬ್ರೋ, ಕ್ರೇಜಿ ಭಯ ಬಿದ್ದೆ, ಜಲ್ ಅನ್ಸ್ಬಿಡ್ತಾವೆ ಇದೆ. ಸಾರಿ ಬ್ರೋ. ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೆ, ಅಲ್ಲಿ ಬಂದೆ ಬ್ರೋ ನಾನು, ನೀವು ಕಾಣಿಸಿಲ್ಲ, ಮಾಮೂಲಿ ಇನ್ನೆಲ್ಲ ತರ ಇತ್ತು. ಇಲ್ಲ ಹತ್ರಕ್ಕೆ ಬಂದಲ್ಲ ನೀವು ಸರ್ ಅಂತ ಅಂದಂಗಾಯ್ತು. ನಂಗೆ ಫುಲ್ ಶಾಕು. ನನಗೇನೋ ಸೌಂಡ್ ಬರ್ತಿದೆ ಅಂತ ಅಂದ್ಬಿಟ್ಟು ಎದ್ದೆ. ನೋಡಿದ್ರೆ ನೀವು ಏನ್ ಬ್ರೋ ವ್ಲಾಗ? ಹಾಂ ಬ್ರೋ, ಯೂಟ್ಯೂಬ್. ಯಾವ ಚಾನಲ್? ACM ಹರ್ಷ ವ್ಲಾಗ್ಸ್, AMC ಹರ್ಷ ವ್ಲಾಗ್ಸ್. AMC ಇವಾಗ ಸ್ಟಾರ್ಟ್ ಮಾಡಿರೋ ಬ್ರೋ. ಇಲ್ಲ, ಮೊದಲೊಂದು ಅಕೌಂಟ್ ಇತ್ತು, ಅದು ರೀಸೆಂಟ್ ಆಗಿ ಏನೋ ಆಗೋಯ್ತು, ಗೂಗಲ್ ಅಕೌಂಟು. ಅದೇನು ಹ್ಯಾಕ್ ಆಯ್ತು ಏನಂತ ಗೊತ್ತಿಲ್ಲ, ಸಿಕ್ಕಿಲ್ಲ ಬ್ರೋ ಅಕೌಂಟು. ಅದಕ್ಕೆ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 50 ಆಗಿದ್ದಾರೆ. ಇದೆ ಬ್ರೋ. ಆಕ್ಚುಲಿ ನಾನು ಯೂಟ್ಯೂಬರ್. ಹೌದಾ ಬ್ರೋ? ಹೇಳಿ ಬ್ರೋ. ಶಾರ್ಟ್ ಫಿಲಮ್ಸ್ ತೋರಿಸಿ. ಡೈರೆಕ್ಟರಾ ಬ್ರೋ? ನಮ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಬ್ರೋ. ಬ್ರೋ ನನ್ನ ದೊಡ್ಡ ಚಾನಲ್ ಏನಿಲ್ಲ ಬ್ರೋ, ನಮ್ಮದು ಚಿಕ್ಕ ಚಾನಲ್ಲೇ. ನಾನು ನಾರ್ಮಲ್ ಚಿಕ್ಕ ಶಾರ್ಟ್ ಫಿಲಮ್ಸ್ ಮಾಡ್ತೀನಿ. ಓಕೆ, 600 ಇದ್ದಾರೆ. ನೈಸ್ ಗೈಸ್, ಬೇಗ ಏನಂದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್, ಹೆಸರು ನೋಡ್ಕೊಳ್ರಿ. KA51 ಫಿಲಮ್ಸು ಶಾರ್ಟ್ ಫಿಲಮ್ಸ್ ಮಾಡ್ತಾರಂತೆ. ಸೊ ಕ್ರೇಜಿ ಇರುತ್ತೆ ಅಲ್ಲ ಬ್ರೋ? ಇರುತ್ತೆ ಬ್ರೋ, ಥ್ರಿಲ್ಲರ್ಸ್. ಆ್ಯಕ್ಚುಲಿ ಫಸ್ಟ್ ಶಾರ್ಟ್ ಫಿಲಮ್ ಶಾರ್ಟ್ ಇಲ್ಲ ತೆಗ್ದಿದ್ದು ನಾನು. ಹೌದಾ? ಅಂದರೆ ಬ್ರೋ ನಂಗೆ ಇದನ್ನ ನೋಡಿದಾಗ ಏನು ಅನ್ಸು ಗೊತ್ತಾ, ಪಿಲ್ಲರ್ಗಳೆಲ್ಲ ನೋಡಿದ್ಮೇಲೆ ಒಂಥರ ವಾರ್ ಪ್ಲೇಸ್ ಇದ್ದಂಗೆ ಐತೆ ಇದು. ಆ್ಯಕ್ಚುಲಿ ಈ ಟೆಂಪಲ್ ಬಗ್ಗೆ ಗೊತ್ತಾ ನಿಮಗೆ? ಇಲ್ಲ ಬ್ರೋ, ಒಂದು ಸ್ವಲ್ಪ ಹೇಳ್ತೀರಾ? ಅಂದರೆ 500 years ಬೇಕು, ನಮ್ಮ ತಂದೆಯವ್ರು ಹೇಳಿದ್ದು. ನಾನು ಜಸ್ಟ್ ಇವಾಗ ತಾನೇ ಒಂದು ಅಣ್ಣ ಹೇಳಿದ್ರು ನನಗೆ 400-500 ವರ್ಷ ಇತಿಹಾಸ ಐತೆ ಅಂತ ಹೇಳಿದ್ರು. 500 years ಬ್ಯಾಕು ಇಲ್ಲಿ ಕಟ್ಟಿರೋ, ಅಂದ್ರೆ ರಾಜರು ಬೇರೆ ಜಾಗಕ್ಕೆ ಹೋಗ್ಬೇಕಾದ್ರೆ ಹೋಗೋ ದಾರಿಯಲ್ಲಿ ಕಟ್ಟಿರೋ ದೇವಸ್ಥಾನ ಇದು ಅಂತ ಹೇಳ್ತಾರೆ. ಈ ಪ್ರತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹಬ್ಬ ಬರುತ್ತಲ್ವಾ, ಅವಾಗ ಇಲ್ಲಿ ಮುದ್ದೆ ಸಾಂಬಾರು ಎಲ್ಲ ರೈಸ್ ಎಲ್ಲ ಹಾಕ್ತಾರೆ, ಊಟ ಹಾಕ್ತಾರೆ. ನಾವು ಇಲ್ಲಿ ಬರೀ ಪ್ರತಿ ವರ್ಷ ಬಂದು ಊಟ ಮಾಡ್ಬಿಟ್ಟು ಹೋಗ್ತೀವಿ. ತುಂಬಾ ಇತಿಹಾಸ ಇರೋ ದೇವಸ್ಥಾನ, ಮಸ್ತ್ ದೇವಸ್ಥಾನ. ಅಂದ್ರೆ ರಾಜರು ಕಟ್ಟಿರೋ ದೇವಸ್ಥಾನ. ಮ್ಯಾಕ್ಸ್ ಟು ಮ್ಯಾಕ್ಸ್ 500 years ಓಲ್ಡ್ ದೇವಸ್ಥಾನ. ಅಂದ್ರೆ ನಾವು ಅವಾಗ ಬರ್ತೀರಿ, ಅಂದ್ರೆ ನಾನು ಇವಾಗ ಸುಮ್ಮನೆ ಇನ್ನೇನು ಟೈಮ್ ಪಾಸ್ ಮಾಡೋಣ ಅಂತ ಬಂದೆ ನಾನು. ಆದ್ರೂ ಬ್ರೋ ಕ್ರೇಜಿ ಐತೆ ವಾತಾವರಣ ಎಲ್ಲ. ನಿಜ ಬ್ರೋ. ನಾನು ಆಕ್ಚುಲಿ ಅವಾಗ ನ್ಯೂ ಇಯರ್ ದಿನ ಬಂದಿದ್ದೆ, ಆಮೇಲೆ ನೆಕ್ಸ್ಟ್ ಆದ್ಮೇಲೆ ಇವತ್ತೇ ಬಂದಿದ್ದು ನಾನು. ಹೌದಾ? ನಾನು ಇವತ್ತೇ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಹೌದಾ? ಯಾರ್ದು ಮದುವೆ? ಗೊತ್ತಿಲ್ಲ ಬ್ರೋ, ಅದು ನಾವು ಫೋಟೋ ಶೂಟಿಂಗ್ ಬಂದಿರೋದು. ರಾತ್ರಿ ಎಲ್ಲ ನಿದ್ದೆ ಎಲ್ಲ ಪಬ್ಜಿ ಆಡ್ಕೊಂಡು ಕುತ್ಕೊಂಡಿದ್ದೀರಿ. ಇವಾಗ ಎಳಿತೈತೆ ನಿದ್ದೆ, ಆದ್ರೆ ಮಾಡಕ್ಕಾಗಲ್ಲ. ನನಗೂ ಎಳಿತಿದ್ದ ಬ್ರೋ. ನಾನು ಅನ್ಕೊಂಡೆ ನಿದ್ದೆ ಹೊಡಿತವ್ರು ಯಾರು ಇಲ್ವಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇದ್ದೆ.
ಬಂದಿದ್ದೆ, ನನ್ನ ಫ್ರೆಂಡ್ ಕರೆದಿದ್ದೆ, ಅವ್ನ್ PG ಅಲ್ಲಿ ಮಲ್ಕೊಬಿಟ್ಟ. ಸರಿ ಇನ್ನೇನ್ ಮಾಡೋಣ, ಬೋರ್ ಹೊಡಿತಿದೆ ಅಂತ ಬಂದಿಲ್ಲ. ಅಂದ್ರೆ ಪೊಲೀಸ್ ಅವ್ರು ಬರ್ತಾರೆ ರೌಂಡಿಂಗ್ಸ್ ಅಲ್ಲಿ, ನಾನು ಅದಕ್ಕೆ ಅಲ್ಲಿ ಗಾಡಿ ಹಾಕ್ಬಿಟ್ಟು ಇಲ್ಲಿ ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಆದ್ರೆ ಮಸ್ತ್ ಪ್ಲೇಸ್ ಬ್ರೋ. ಅಲ್ಲ ಬ್ರೋ, ನಂಗೆ ನಿಮ್ ಧೈರ್ಯ ಮೆಚ್ಬೇಕು ಬ್ರೋ. ಒಬ್ರೇ ಬಂದು ಯಾರು ಇಲ್ದೇ ಇರೋ ಜಾಗದಲ್ಲಿ ಮಲ್ಕೊಂಡಿದ್ದೀರಲ್ಲ, ಅದು ಮೆಚ್ಬೇಕು ನಿಮ್ಮನ್ನ. ಅಂದ್ರೆ ಎಲ್ಲ ದೇವ್ರದ್ದು ಆಶೀರ್ವಾದ ಅಷ್ಟೇ. ಅಂದ್ರೆ ನನ್ಗೆ ಇಲ್ಲಿ ಚಿಕ್ಕ ವಯಸ್ಸಿಂದ ಬರ್ತಿದ್ದೀನಿ, ಒಂದು 10 years 10 years ಇಲ್ಲ, ಒಂದು 18 years ಇಂದ ಬರ್ತಿದ್ದೀನಿ. ನನಗಿಲ್ಲೆಲ್ಲ ರೂಢಿನೇ ಬ್ರೋ. ಹೌದಾ? ಇಲ್ಲೆಲ್ಲ ಬಂದು ಓಡಾಡಿ, ಅಪ್ಪ ಅಮ್ಮ ಜೊತೆ ಎಲ್ಲ ಓಡಾಡಿ, ಅದಕ್ಕೊಂದು ರೂಢಿ ಅಷ್ಟೇನೆ. ಇನ್ನೇನಾದ್ರು ಬ್ರೋ ಈ ದೇವಸ್ಥಾನದ ಬಗ್ಗೆ? ನಾವು ವೆಂಕಟೇಶ್ವರ ದೇವಸ್ಥಾನ ಅದೇನೋ ಹಬ್ಬ ಬರುತ್ತೆ ಬ್ರೋ, ಗೊತ್ತಿಲ್ಲ. ನಾರ್ಮಲ್ ಆಗಿ ಹಬ್ಬ ದಿನ ಬರ್ತೀರಿ, ಪ್ರತಿ ಶನಿವಾರ ಬರ್ತೀರಿ, ಅಪ್ಪ ಅಮ್ಮ ಜೊತೆ ಬರ್ತೀರಿ, ಮುಗಿತೀರಿ, ಹೋಗ್ತೀರಿ. ಲಾಸ್ಟ್ ವಾರ ಇರ್ಬೇಕಾದ್ರೆ ಊಟ ಹಾಕ್ತಾರೆ ಬ್ರೋ, ಸೀರಿಯಸ್ಲಿ ಸೂಪರ್ ಆಗಿರುತ್ತೆ. ಎಲ್ಲ ಊರ್ ಕಡೆಯಿಂದ ಬರುತ್ತೆ, ಒಂದ್ 5-6 ಕಡೆಯಿಂದ ಬರುತ್ತೆ ಊಟ. ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಪ್ರಸಾದ ತರ ಹಂಚ್ತಾರೆ, ಸಾಕದಾಗಿರುತ್ತೆ. ಅಂದ್ರೆ ನನ್ ಗೊತ್ತಿರೋ ಹಂಗೆ ನಮ್ ಡ್ಯಾಡಿ ಹೇಳಿರೋ ಪ್ರಕಾರ ಒಂದು 25 years ಇಂದ ಇದು ನಡೀತಿದೆ ಅಂತ ಗೊತ್ತು, ಅದರಿಂದ ನನಗೆ ಗೊತ್ತಿಲ್ಲ. ನಮ್ ಡ್ಯಾಡಿ ಹೇಳಿರೋದು ಸತ್ಯ. ಸೌಂಡ್ ಬಂತು. ಅಂದ್ರೆ ಇಲ್ಲಿ ಬೆಟ್ಟ ಮೇಲೆ ಹಾಕ್ತಾರೆ, ನನಗೆ ಅದೇ ಖುಷಿ ವಿಚಾರ. ಅಂದ್ರೆ ಈ ತರನೇ ಇರುತ್ತೆ ಆ ಕಡೆನು, ಸೇಮ್ ಈ ತರ ಪ್ಲೇಸ್ ಅಲ್ಲಿ ಹಾಕ್ತಾರೆ ಊಟ, ಮುದ್ದೆ ಸಾಂಬಾರು. ಇಲ್ಲಿ ಬ್ಯಾಕ್ ಸೈಡ್ ಜಾಗ ಇದೆಯಾ? ಇಲ್ಲಿ ಬ್ಯಾಕ್ ಸೈಡ್ 360 ಡಿಗ್ರಿ ಇದು. 360 ಡಿಗ್ರಿನಾ? ಒಂದು ಬೆಟ್ಟ, ಒಂದು ರೌಂಡ್ ಹೊಡಿಬೋದು. ಹೌದಾ? ಆಕ್ಚುಲಿ ಇದು ಲವರ್ಸ್ ಹಬ್ಬ ಅನ್ಕೊಳ್ಳಿ ಆ ಕಡೆ, ಇದು ನಾರ್ಮಲ್ ಫ್ಯಾಮಿಲಿ ಹಬ್ಬ. ಈಗ ಕ್ರೇಜ್ ಇರುತ್ತೆ. ನೀವು ಫೋಟೋ ಶೂಟ್ ಮಾಡಿದ್ರು? ಬ್ರೋ, ಕ್ಯಾಮ್ರಾ ಕಡೆನಾ? ಸೂಪರ್. ನಿಮ್ಮ ಏರಿಯಾ ಇದು? ನಮ್ದು ಬೆಂಗಳೂರು ಬ್ರೋ. ಅಲ್ಲ, ಬೆಂಗಳೂರು ಗೊತ್ತಿದೆ. ಯಾವ್ದು? ಬೆಂಗಳೂರಲ್ಲಿ ಹೊಸಕೋಟೆ ಸೈಡು. ಆ ಕಡೆ. ಚಿಕ್ಕಜಾಲ ಹೋಬ್ಳಿ. ನಮ್ದು ಎಲೆಕ್ಟ್ರಾನಿಕ್ ಸಿಟಿ ಇಲ್ಲ, ಎಲೆಕ್ಟ್ರಾನಿಕ್ಸ್ ಪರಪನಗರ ಸೆಂಟ್ರಲ್ ಜೈಲ್. ಅಂದ್ರೆ ನಮ್ಮ ಮನೆ ಅಲ್ಲೇನೆ. ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಆಯ್ತು, ಸರಿ ಅಂತ ನಾನು ಒಬ್ನೇ ಬರ್ಬೇಕಾಯ್ತು. ನನ್ನ ಫ್ರೆಂಡು PG ಅಲ್ಲಿ ಇದ್ದ. ಸರಿ ಇನ್ನೇನ್ ಬೋರ್ ಹೊಡಿತಿದೆ ಅಂತಲ್ಲ, ಮನೆಗೆ ಹೋದ್ರೆ ಹೋಗಕ್ ಆಗಲ್ಲ ಈ ಟೈಮ್ ಅಂದ್ಬಿಟ್ಟು ಸುಮ್ಮನೆ ಬಂದು ಕೂತಿದ್ದೀನಿ. ಅದೇ ಟೈಮಲ್ಲಿ ನೀವು ಸಿಕ್ಕಿದ್ರಿ. ನೈಸ್ ಟು ಮೀಟ್ ಯು ಬ್ರೋ. ಚೆನ್ನಾಗಿತ್ತು, ಒಳ್ಳೆ ಇತಿಹಾಸ ಹೇಳಿದ್ರಿ ಬ್ರೋ. ಥ್ಯಾಂಕ್ ಯು. ನಾನು ಯೋಚನೆ ಮಾಡ್ತಾ ಇದ್ದೆ ಯಾರನ್ನ ಕೇಳೋದು ಅಂತ. ಒಳ್ಳೆ ಟೈಮಿಗೆ ಸಿಕ್ಕಿದ್ರಿ ನೀವು. ಆಕ್ಚುಲಿ ತುಂಬಾ ಇತಿಹಾಸ ಇರೋ ದೇವಸ್ಥಾನ ಬ್ರೋ. ಆಕ್ಚುಲಿ ನನ್ಗೇನಂದ್ರೆ, ನೀವು ಈ ಟೈಮಲ್ಲಿ ಕಾಣಿಸಲ್ಲ, ಆದ್ರೆ ಆಕ್ಚುಲಿ ಆ ಕಲ್ ಮೇಲೆ ಇಕ್ಕಿರೋದು ಬ್ರೋ. ಜಸ್ಟ್ ಸೆಕೆಂಡ್ ಫೋನ್ ಬರ್ತೈತಾ ಇದಾರಂತೆ. ಮೂರ್ ಹೆಸರು ಗೊತ್ತಾಗಿದೆ. ಇದು ಬೆಡ್ ದರ್ಶನ್ಪುರ. ಆಕ್ಚುಲಿ ಈ ಕಡೆ ಎಲ್ಲ ಬಂದ್ಬಿಡಕ್ ಆ ಕಡೆ ರೋಡು. ಆಮೇಲೆ ಸಿಗೋಣ. ಬನ್ನಿ. ಬ್ರೋ ಬರ್ತೀನಿ. ಗೈಸ್ ಏನೋ ಹೆಲ್ಪ್ ಬೇಕಂತೆ, ಸೊ ಫೋನ್ ಮಾಡಿದ್ರು ಬೇಗ ಬಾ ಅಂತ. ಸೊ ಹೋಗೋಣ. ಬಿದೋಗ್ಬಿಟ್ರೆ ಅಂತ ದಿಗ್ಲು ಗೈಸ್, ಓಡ್ತಾ ಇದ್ದೀನಿ ಗಾಯ್ಸ್. ಲಿಟ್ರಲಿ 2 ನಿಮಿಷ ವಿಡಿಯೋ ತೆಗೆಯೋಷ್ಟರಲ್ಲಿ ಆ ಶೆಕೆ ಗೈಸ್. ಒಳಗಡೆ ಫುಲ್ಲು ರಶ್ಶು, ಫುಲ್ಲು ಶೆಕೆ ಗಾಯ್ಸ್. ನೋಡ್ರಿ ಎಲ್ಲ ನೀರಾಗಿ ಹೋಗ್ಬಿಟ್ಟಿದೆ ಮೈಯೆಲ್ಲ. ಅಯ್ಯೋಯಪ್ಪ ನೋಡ್ರಿ, ತಲೆ ಎಲ್ಲ ನೆಂದೋಗ್ಬಿಡ್ತು ಗಾಯ್ಸ್. ಹಂಗೆ ಫಸ್ಟು ಸ್ವೆಟರ್ ತೆಗಿಬೇಕು ಫಸ್ಟು. ಅಯ್ಯಪ್ಪ ಗಾಯ್ಸ್, ಲಿಟ್ರಲಿ ಫಕ್ಕಾಗಿ ಹೋಗ್ಬಿಟ್ಟೆ ನಾನು ಸೆಕೆಗೆ. ಮೈಯೆಲ್ಲ ತ್ಯಾಮಾಗಿ ಹೋಗ್ಬಿಡ್ತು ಗಾಯ್ಸ್. ಅದೇನಂದ್ರೆ ಸನ್ಗನ್ ಬರ ಹಾಕಿದ್ರಲ್ಲ, ಅದು ಬೆಳಕು ಹೆವಿ ಇದು ಕೊಡ್ತಿದೆ. ಅಂದರೆ ಸನ್ನಿ ಜಾಸ್ತಿ ಕೊಡ್ತಿದೆ. ಸನ್ನಿ ಬ್ರೈಟ್ನೆಸ್ ಅಲ್ಲ ಗೈಸ್, ಬಿಸಿ ಜಾಸ್ತಿ ಕೊಡ್ತಿದೆ ಗೈಸ್ ಸುತ್ತಮುತ್ತ ಇರೋರ್ಗೆಲ್ಲ. ಅದ್ರ ಬೇರೆ ನಾವು ಲೈಟ್ ಮುಂದೆನೇ ಇರ್ತೀವಲ್ಲ, ಇಲ್ಲೂ ಸೇಕು, ಅದ್ರಲ್ಲಿ ಬೇರೆ ರಶ್ ಐತೆ. ಬನ್ನಿ ಗೈಸ್, ತೋರಿಸ್ತೀನಿ ಹೆಂಗ್ ನಡೀತೈತೆ ಅಂತ. ಗೋ, ಮದುವೆ ಗಂಡು ಹೆಣ್ಣು ಎಲ್ಲ ತೋರಿಸ್ತೀನಿ ನೋಡ್ರಿ. ನೋಡಿದ್ರಲ್ಲ ಮದ್ವೆ
ಅದೇ ಗಂಡು ಹೆಣ್ಣು ಗೈಸ್ ಲಿಟ್ರಲಿ ತುಂಬ ಸ್ಪೀಡ್ ಇದ್ದಾರೆ ಗೈಸ್. ತಾಲಿ ಎಲ್ಲ ಇಷ್ಟು ಬೇಗ ಕಟ್ಬಿಟ್ರು. ತಾಲಿ ಕಟ್ಟಿಲ್ಲ ಅನ್ಕೊಂತೀನಿ ಗೈಸ್. ನನಗೆ ಇದರಲ್ಲಿ ಒಂದು ಡೌಟ್ ಹೊಡಿತು. ತಾಲಿ ಕಟ್ಟಬೇಕಾಗಿರೋದು ಯಾರೋ ಗಂಡ ಆಗಿರೋನ್ ಕಟ್ಟಬೇಕು, ಅಂದರೆ ಗಂಡ ಆಗೋನ್ ಕಟ್ಟಬೇಕು. ಇಲ್ಲಿ ಏನು ಮಿಸ್ಟೇಕ್ ಹೊಡಿತು ಗೊತ್ತಾ? ಅವ್ರ ಅಮ್ಮನ ಅಥವಾ ಅತ್ತೆನೋ ಗೊತ್ತಿಲ್ಲ, ತಾಲಿ ಥರನೇ ಇತ್ತು ಸೇಮ್. ಅರ್ಶಿಣ ದಾರ ಅದು ಇದೆಲ್ಲ ಬರುತ್ತಲ್ಲ ಹಿಂಗೆ, ಅಂದರೆ ಅರ್ಶಿಣ ದಾರದಲ್ಲಿ ಹಾಕ್ತಾರಲ್ಲ ಅದೆಲ್ಲ ಸೇಮ್ ಹಂಗೆ ಇತ್ತು. ಅವ್ರು ಕಟ್ಟಿದ್ರು ತಾಲಿನ. ನಾನು ಶಾಕ್ ಆಗೋದು, ಏನು ಇವ್ರು ಕಟ್ತವ್ರೆ ಅಂತ. ಅದು ನಂಗೆ ಗೊತ್ತಿಲ್ಲ, ತಿರ್ಗಾ ಕಟ್ಬೋದೇನೋ ಗಂಡನ ಸೈಡು, ಗೊತ್ತಿಲ್ಲ ಏನಂತ. ಸೊ ಗಾಯ್ಸ್ ಲೆಟ್ಸ್ ಗೋ. ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತೀನಿ. ಮತ್ತೆ ಸಿಗೋದು ನಾನು ಲೇಟ್ ಆಗುತ್ತೆ ಅನ್ಕೊಂತೀನಿ, ಯಾಕಂದ್ರೆ ಅಷ್ಟೊತ್ತರಲ್ಲಿ ಬೆಳ್ತಾ ಹೋಗ್ಬಿಟ್ಟಿರ್ತೀನಿ. 360 ಡಿಗ್ರಿ ತೋರಿಸ್ಬೇಕು ಅಂದ್ಕೊಂಡೆ ಗೈಸ್ ಆವಾಗಲೇ. ಆಮೇಲೆ ಸಡನ್ನಾಗಿ ಫೋನ್ ಬಂತಲ್ಲ, ಸನ್ಲೈಟ್ ಎಲ್ಲ ಸೆಟ್ ಮಾಡಬೇಕಾಯ್ತು, ವಿಡಿಯೋ ತೆಗಿಬೇಕಾಯ್ತು. ಸೊ ಅದಕ್ಕೆ ವಿಡಿಯೋ ಎಲ್ಲ ತೆಗೆದುಬಿಟ್ಟು ಇವಾಗ ಸನ್ಗನ್ ಎಲ್ಲ ಸೆಟ್ ಮಾಡಿ ಬಂದಿದ್ದೀನಿ. ನೋಡಿರ್ತೀರ ಆಲ್ರೆಡಿ, ಸನ್ಗನ್ ತೋರಿಸಿದ್ದೆ ನಾನು ಮದುವೆ ಹೆಣ್ಣು ಅದ್ರ ಪಕ್ಕದಾಗ. ಸೊ ಗಾಯ್ಸ್ ಇವಾಗ ಶೆಲ್ ಬೇಕಾಗಿತ್ತು, ಶೆಲ್ ಎತ್ಕೊಂತ ಇದ್ದೀನಿ. ಹಂಗೆ ತಾಲಿ ಕಟ್ತಾ ಇದ್ದಾರೆ. ತಾಲಿ ಸೌಂಡ್ ಕೆಡ್ಸಿದೆ ಇಲ್ಲ ಗೊತ್ತಿಲ್ಲ, ತಾಲಿ ಕಟ್ತಾ ಇದ್ದಾರೆ. ಲೆಟ್ಸ್ ಗೋ. ಇವಾಗ ತೋರಿಸ್ತೀನಿ ಹೆಂಗೆ ಕಟ್ತಾರೆ ಅಂತ. ಸೊ ಗಾಯ್ಸ್ ಮದುವೆ ಮುಗೀತು. ಅಯ್ಯೋ ಯಪ್ಪ ಗಾಯ್ಸ್, ಲಿಟ್ರಲಿ ಫಕ್ಕಾಗಿ ಹೋಗ್ತಾ ಇದ್ದೀನಿ ಗಾಯ್ಸ್ ನಾನು. मेरा मजाक ಹೊರಗಡೆ ಹೋದ್ರೆ ವೀಕ್ಷಕ್ಕೆ ನೋಡಿದ್ರಲ್ಲ ಹೆಂಗಿದ್ರು ಜನ ಅಂತ. ಅಂದ್ರೆ ಸ್ಪೇಸ್ ಕೂಡ ಚಿಕ್ಕದಲ್ಲ, ಒಂದೇ ಒಂದು ಎಕ್ಸಿಟ್ ಫ್ಯಾನ್ ಐತೆ ಅದರಲ್ಲಿ. ಫಕ್ಕಾಗಿ ಹೋಗ್ತಿರಲ್ಲ. ಸೊ ಗಾಯ್ಸ್ ಹಾಗೆ ಎಲ್ಲ ಮುಗೀತು. ಅದೇನೋ ಸಪ್ತಪದಿ ಅದಿದೆ ಅಂತ ಮಹಾಮಂಗಳಾರತಿ. ಹಂಗೆ ಈಚೆಗೆ ಬಂದೆ, ಅಷ್ಟರಲ್ಲಿ ಬೆಳಗಾಗಿ ಹೋಗ್ಬಿಟ್ಟೈತೆ ಗಾಯ್ಸ್. ನೋಡ್ರಿ ಗೈಸ್ ಇವಾಗಿನ ವ್ಯೂ ಹೆಂಗೈತೆ. ಇವೆಲ್ಲ ದೇವಸ್ಥಾನ, ಇದು ಎಂಟ್ರೆನ್ಸು, ಮತ್ತು ಇಲ್ಲಿ ಒಂದು ಉದ್ದ ಇದೆ, ಮತ್ತು ಇಲ್ಲಿ ಇದು ಏನೋ ಕಲ್ಯಾಣಿ ಗಾಯ್ಸ್, ಕಲ್ಯಾಣಿ ನೋಡ್ರಿ. ಇವಾಗ ಪಾರಿವಾಳಗಳೆಲ್ಲ ಇತ್ತು ಗಾಯ್ಸ್, ನೀರು ಕುಡಿತಾ ಇದ್ವು, ಎಲ್ಲ ಆರೋಗ್ಬಿಟ್ಟವೆ. ಪರವಾಗಿಲ್ಲ ಗಾಯ್ಸ್. ಇಲ್ಲಿ ಗಜಪುಗಳಿದೆ ಅನ್ಸುತ್ತೆ ಗೈಸ್, ಅಣ್ಣಾಗ ಚುಚ್ಚಿಬಿಟ್ಟಿದೆ ನೋಡ್ರಿ ಗೈಸ್. ಮಸ್ತ ಕಟ್ಟಿದ್ದಾರೆ. ಇದು ಹೆಂಗ್ ಗೊತ್ತಾ ಗೈಸ್, ನಂಗೆ ಕ್ರೇಜಿ ಅನ್ಸಿದ್ದು, ರಾಜರು ಒಂದು ಕಡೆ ಪ್ರಯಾಣ ಮಾಡಬೇಕಾದ್ರೆ ನಿಲ್ಲೋ ಜಾಗದಾಗ ಇಂಥದ್ದು ಕಟ್ಟಿಸ್ತಾರಂತೆ. ಆ ಜಾಗ ಇದೆ ಅಂತೆ ಇದು. ಸೊ ಗೈಸ್ ನೋಡ್ರಿ, ಬೇಕಾದ್ರೆ ಅಲ್ಲಿ ಅದೆಲ್ಲ ಇದೆಯಲ್ಲ, ಅದು ನಿಂತ್ಕೊಳೋದು, ಅದನ್ನೆಲ್ಲ ನೋಡಿದಾಗ ನಂಗೆ ಹಂಗೆ ಅನ್ಸೋದು ಗೈಸ್, ಏನೋ ಗನ್ನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಆ ಥರ ಅನ್ಸುತ್ತೆ. ನೋಡ್ರಿ ಎಲ್ಲ ಹೆಂಗಿದೆ ನೋಡಿ, ಅಲ್ಲಿ ಗನ್ ಸ್ಪಾಟ್ ಇದೆ ನೋಡ್ರಿ, ಅಲ್ಲೊಂದು ಚಿಕ್ಕದೊಂದು ಹೋಲ್ ಇದೆ ನೋಡಿ ಇಲ್ಲಿ, ಅಲ್ಲಿ ಅವು ಒಂದೊಂದು ಕಡೆ ಆ ಥರ ಇದೆ ಗೈಸ್. ಆ ಥರ ಅದನ್ನು ನೋಡಿದಾಗ ಏನು ಅನಿಸ್ತೈತೆ ಅಂತಂದರೆ, ಓ ಗನ್ ಸ್ಪಾಟೇ ಇದು, ಅಂದರೆ ವಾರ್ ಸ್ಪಾಟು. ಹತ್ತು ಕಡೆಯಿಂದ ಅಟ್ಯಾಕ್ ಮಾಡೋರು ಬರ್ತಾಯಿದ್ರೆ, ಅಂದರೆ ನಾವು ಟಾಪಲ್ಲಿ ಇದ್ದಾಗ ನಮ್ಮ ಗುರಿನೂ ಕಡಿಮೆ ಬೀಳ್ತೈತೆ, ನಮ್ಮ ಗುರಿ ಅವ್ರಿಗೆ ಜಾಸ್ತಿ ಇದಾಗ್ತೈತೆ. ಅಂದರೆ ಮೇಲೆಯಿಂದ ಕೆಳಗಡೆ ಹೊಡೆದ್ರೆ ಅಷ್ಟೊಂದು ಎಫೆಕ್ಟ್ ಬೀಳಲ್ಲ ಗೈಸ್, ಚೆನ್ನಾಗಿರುತ್ತೆ.